is Bangalore Headlines, your source for the latest news and alerts from across the city. ಪತಿಯಿಂದ ಪತ್ನಿಯ ಬರ್ಬರ ಹತ್ಯೆ. ನೇಪಾಳದಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿದ್ದ ಗಂಗಾ 32 ವರ್ಷ ಹಾಗೂ ಪತಿ ಮಹೇಶ್ ಖಡ್ಗ 35 ವರ್ಷ ಬೆಂಗಳೂರಿನ ಚಂದಾಪುರದಲ್ಲಿ ವಾಸವಿದ್ದರೂ ಮಹೇಶ್ ಖಡ್ಗ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. 18/8/26ರಂದು ಸುಮಾರು 8 ಗಂಟೆಗೆ ಮನೆಗೆ ತೆರಳಿ ಹೆಂಡತಿಯ ಜೊತೆ ಗಲಾಟೆ ಮಾಡಿ ಮಾನಸಿಕ ಚಿತ್ರಹಿಂಸೆ ನೀಡಿ ಮನೆಯಲ್ಲೇ ಇದ್ದ ಟಿನ್ನರ್ ಆಸಿಡ್ ತೆಗೆದುಕೊಂಡು ಮೈ ಮೇಲೆ ಹಾಕಿ ಬೆಂಕಿ ಹಚ್ಚಿ ಮನೆ ಬಾಗಿಲನ್ನು ಮುಚ್ಚಿ ಕೃತ್ಯ ಎಸಗಿ ಪರಾರಿಯಾಗಿದ್ದಾನೆ. ನಂತರ ಮನೆ ಮಾಲೀಕರು ಗಾಯಗೊಂಡಿದ್ದ ಗಂಗಾ ಅವರನ್ನು ಕಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ನಂತರ 19/8/26ರಂದು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುತ್ತಾರೆ. ಸೂರ್ಯನಗರ ಪೊಲೀಸ್ ಠಾಣೆಗೆ ಮೃತರ ಸಂಬಂಧಿಕರು ದೂರು ನೀಡಿದ್ದು ಮೊಕದ್ದಮೆ 263/26 ತನಿಖೆ ಮುಂದುವರಿಸಿ ಆರೋಪಿಯನ್ನು ಪತ್ತೆ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಗಂಗಾರವರಿಗೆ 10 ವರ್ಷ ಮತ್ತು 8 ವರ್ಷದ ಇಬ್ಬರು ಮಕ್ಕಳಿದ್ದಾರೆ. ನಂತರವಾಗಿ ಅವರು ಅಲ್ಲಿಂದ ಪರಾರಿ ಆಗ್ತಾರೆ. ಪರಾರಿಯಾದ ನಂತರವಾಗಿ ಆ ಮಾಲೀಕರು ಸಂಬಂಧಪಟ್ಟ ಬಿಲ್ಡಿಂಗ್ ಮಾಲೀಕರು ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ದಾಖಲೆ ಮಾಡ್ತಾರೆ. ದಾಖಲಾದಾಗ ನಿನ್ನೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಗಂಗಾನವರು ಮೃತಪಟ್ಟಿರ್ತಾರೆ. ಅವ್ರು ಮೃತಪಟ್ಟಿರ್ತಕ್ಕಂಥ ಅವರ ಸಂಬಂಧಿಕರ ಕಡೆ ಇರ್ತಾರೆ. ಅದು ಏನು ನಡೆದಿದೆ ಅನ್ನೋದು ನಾವು ಕೇಳೋಣ. ಏನು ನಡೀತು ಸರ್? ನಾವು ಈಗ ಬೆಂಗಳೂರಿಂದ ಬಂದಿದ್ದೀವಿ. ಈ ಥರ ನಾವು ಗೊತ್ತಿರೋವರು ಫೋನ್ ಮಾಡಿದ್ದು, ಇಲ್ಲಿ ಚಂದಾಪುರಲ್ಲಿ ಅಂದರೆ ಈ ಥರ ಘಟನೆ ನಡೆದಿದ್ದು, ಗಂಡ ಹೆಂಡತಿದ ಘಟನೆ ನಡೆದಿದ್ದು. ಅದು ಕುಡ್ದು ರಾತ್ರಿ 9 ಗಂಟೆಗೆ ಕುಡಿದ ಮೇಲೆ ಮನೆಗೆ ಬಂದು ಇದು ಪೇಂಟಿಂಗ್ಗೆ ಹಾಕ್ತಾರೆ ಎಲ್ಲ ನೋಡಿ, ಇದು ಟಿನ್ನರ್ ಹಾಕಿ ಬೆಂಕಿ ಆಗಿಬಿಟ್ಟಿದ್ದು. ಬೆಂಕಿ ಹಾಕಿ ಅದು ಭಾಗ ಹಾಕಿ ಮತ್ತೆ ಆಚೆ ಬಂದುಬಿಟ್ಟಿದ್ದು. ಮತ್ತು ಎಣ್ಣೆ ಹೊಡ್ಕೊಂಡು ಹೋಗಿ ಮನೇಲಿ ರೂಮ್ಗೂ ಹೋಗಿ ಬೆಂಕಿ ಹಾಕಿ ಆದಮೇಲೆ ಅವರು ಫುಲ್ ಬರ್ನ್ ಆಗಿಬಿಟ್ಟಿದ್ದು. ಬರ್ನ್ ಆದಮೇಲೆ ಲ್ಯಾಂಡ್ ಓನರ್ ಬಂದು ಲ್ಯಾಂಡ್ ಓನರ್ ಆಮೇಲೆ ಇದು ಸಿಟಿ ಮಾರ್ಕೆಟ್ ಇದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಮೇಲೆ ನೈಟ್ ಕರ್ಕೊಂಡು ಹೋಗಿರೋದು 9 ಗಂಟೆ ನಡೆದಿದ್ದು ಘಟನೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಬೆಳಗ್ಗೆ ಅವರು 4:15ಗೆ ತೀರೋಗಿದ್ದು. 19 ತಾರೀಕಿಗೆ ಅದು ತೀರೋಗಿರೋದು. ಈಗ ಇವರು ಅವ್ರ ಕಡೆ ಅವರೆಲ್ಲ ಬಂದಿರೋದು. ನಾವು ಈಗ ಅಲ್ಲಿ ಬೆಂಗಳೂರಿಂದ ಬಂದಿದ್ದೀವಿ ಸರ್. ಅದು ಈಗ ಮೃತ ಆಗಿದ್ದಾರಲ್ಲ, ಸತ್ತಿದ್ದಾರಲ್ಲ ಅವರು ಏನಾಗಬೇಕು ನಿಮಗೆ? ನಮ್ಗೆ ತಂಗಿ ಆಗ್ಬೇಕು ಸರ್. ಅವರು ನಮ್ಮ ಗೊತ್ತಿರೋ ಅವರು ನಮ್ಮ ಫ್ರೆಂಡ್ ತಂಗಿ ಅವ್ರ ತಮ್ಮಲ್ಲಿ ಇದ್ದಾರೆ ನೋಡಿ. ಏನು ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ಜಗಳ ನಡೀತಂತ ಏನಾದರೂ ಗೊತ್ತಿದೆ ನಿಮಗೆ? ಸರ್, ಅವರು ಕುಡಿತಾ ಇದ್ದಾರಂತ, ಡೈಲಿ ಕುಡಿತಾ ಇದ್ದಾರಂತ, ಜಗಳ ಮಾಡ್ತಾ ಇದ್ದಾರಂತ. ಸರಿ, ಇಲ್ಲಿ ಏನು ಫೋನಲ್ಲಿ ಎಲ್ಲಿ ಮಾತಾಡ್ತಾ ಇದೆಯಾ ಏನಂತ ಹೇಳ್ತಾ ಇದ್ದಾರಂತ. ಅದಕ್ಕೆ ಟಾರ್ಚರ್ ಮಾಡ್ತಾ ಇದ್ದಾರಂತ. ಅದಕ್ಕೆ ಏನಾಗಿರೋದು ಅವ್ರು ಹುಡುಗಿ ಹೇಳಿದಂತ ಸರ್. ನಾವು ಈಗ ಹೇಳಲ್ಲ, ನಾವೇನು ನಾಳೆ ಹೇಳ್ತೀನಿ ಏನಾಗಿದೆ ಅಂತ, ನಾಳೆ ಹೇಳ್ತೀನಿ ಅಂತ ಹೇಳಿದಂತ. ಆಮೇಲೆ ಅವ್ರು ತೀರು ಹೋಗಿದ್ದು. ಅವ್ರಿಗೆ ಇದು ಬೈಬಿಟ್ಟು ಏನು ಹೇಳಿಲ್ಲ ಸರ್. ನಾ ಹೇಳ್ತೀನಿ, ನನಗೆ ಏನು ನಡೆದಿದ್ದೋ ನಾ ಹೇಳ್ತೀನಿ ಅಂತ ಹೇಳಿದಂತ ಅವ್ರಿಗೆ ಗೊತ್ತಿರೋ ಅವ್ರಿಗೆ. ಇದಕ್ಕೂ ಮುಂಚೆ ಅವರಿಬ್ಬರ ಮಧ್ಯೆ ಗಲಾಟೆ ನಡೆದಿದ್ದು, ಅವರಿಬ್ಬರ ಮಧ್ಯೆ ಏನಾದರೂ ತೊಂದರೆಗಳಾಗಿರ್ತಕ್ಕಂಥ ನೀವು ಏನಾದರೂ ತಿಳಿಸಿದ್ರಾ? 2-3 ಸಲ ಆಗಿದಂತ ಸರ್. ಮುಂಚೆ ಅದು ಚಿಕ್ಕಪೇಟೆ ಅದು ಗಲಾಟೆ ಆಗಿದ್ದಾರಂತ. ಈ ಥರ ಏನೂ ಆಗಿಲ್ಲ ಅಂದರೆ ಏನು ಎಲ್ಲ ಅವ್ರು ಗೊತ್ತಿರೋರು ಏನೋ ಇದು ಫ್ಯಾಮಿಲಿಯಲ್ಲೇ ನಡೀತಾ ಇದ್ದಾರೆ ಅಂತ ಅದು ಅಂದ್ಕೊಂಡಿದ್ದು ಅವರು. ಈಗ ಅವ್ರು ಏನು ಮಾಡಿದಂತ, ಈಗ ಕುಡಿದ ಮೇಲೆ ಅದು ಇದು ಟಿನ್ನರೇ ಆಗಿಬಿಟ್ಟಿದ್ದಾರೆ ಸರ್. ಟಿನ್ನರ್ ಆಗಿ ಅಂದರೆ ಇವರು ಮದ್ಯಪಾನ ಮಾಡಿ ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು? ಹೌದು ಸರ್. ಅದು ಅವರು ಏನು ಅವರು ರಾಕ್ಷಸನ ಸರ್ ಅವರು. ಅದು ಕುಡಿದ ಮೇಲೆ ಆ ಥರ ಅದು ಬೆಂಕಿ ಆಗಿ ಡೋರ್ದು ಭಾಗ ಆಗಿ ಆಚೆ ಬಂದು ಮತ್ತೆ ಎಣ್ಣೆ ಹೊಡ್ಕೊಂಡು ಮತ್ತೆ ತಿರ್ಗಾ ಹೋಗಿದ್ದಂತ ಅವರು. ಅಂದರೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಹೌದು ಸರ್, ಸಾಯಿಸಿದಂತ ಹೇಳ್ತಾ ಇದ್ರು. ನಿಮ್ಗೆ ಮಾಹಿತಿ ಯಾವಾಗ ಬಂತು ನಿಮಗೆ? ನಮ್ಗೆ ಮಾಹಿತಿ ಇವತ್ತು ಬೆಳಗ್ಗೆ ಬಂತು ಸರ್. ಇವತ್ತು ಬೆಳಗ್ಗೆ ಬಂತು. ಅಂದರೆ ಡೆತ್ ಆದಮೇಲೆ ಅವರು ಮಾಹಿತಿ ಬಂದಿದೆ? ಹೌದು, ಡೆತ್ ಆದಮೇಲೆ ನಮಗೆ ಬಂದಿರೋದು ಮಾಹಿತಿ. ಈಗ ಠಾಣೆಗೆ ಬಂದು ನೀವೇ ಯಾರು ಠಾಣೆಗೆ ಬಂದು ದೂರು ದಾಖಲು ಮಾಡಿದ್ದು ಯಾರು? ಈಗ ಅವ್ರ ಅಣ್ಣ ಅವರು ಸರ್. ಅವ್ರ ಅಣ್ಣ ಅವರು. ಈಗ ಅವ್ರ ಸಪೋರ್ಟಲ್ಲಿ ನಾವು ಬಂದಿದ್ದೀವಿ ಸರ್. ನಾವು ಅವ್ರು ನೇಪಾಳಿ ಅಸೋಸಿಯೇಷನ್ ಅವರು, ನಾವು ಎಲ್ಲ ನಮ್ಮ ನೇಪಾಳಿಯವರೆಲ್ಲ ಮೀಡಿಯಾ ಅವರು, ನಮ್ಮ ಅಸೋಸಿಯೇಷನ್ ಅವರು ಬಂದಿದ್ದೀವಿ. ಈ ಥರ ನಡೆದಿದ್ದಂತ ಹೇಳಿ ಬಂದಿದ್ದೀವಿ. ಈಗ ಅವ್ರ ಪ್ರಕಾರ ನಾವು ಇದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಅವ್ರು ಜೈಲಿಗೆ ಕಳಿಸಿದ್ದೀವಿ ಸರ್. ಅಂದರೆ ನಿಮ್ಮ ದೂರು ಕೊಟ್ಟ ಪ್ರಕಾರವಾಗಿ ಪೊಲೀಸ್ನವರು ತನಿಖೆ ಶುರು ಮಾಡಿ ಅದನ್ನು ಜೈಲಿಗೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಹೌದು ಸರ್, ಈಗ ಜೈಲಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾ ಇರೋದು. ಇನ್ನು ಬಾಡಿ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ. ಬಾಡಿನ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ? ಹೌದು ಸರ್, ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ. ಓಕೆ, ಧನ್ಯವಾದ. ನೆಕ್ಸ್ಟ್ ಯಾರು ಮಾತಾಡೋದಿದ್ದೀರಾ?
Subscribe channel for latest update.